ಸರ್ಕಾರದ ವಿರುದ್ಧ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ಜಂಟಿ ಹೋರಾಟವನ್ನು ಮಾಡ್ತಾ ಇದೆ. ನಮ್ಮ ಜೊತೆಯಲ್ಲಿ ಹಿರಿಯ ಶಾಸಕರಾದಂಥ ಸುರೇಶ್ ಕುಮಾರ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದೀರಾ? ಇಲ್ಲಿ ಮೂರ್ನಾಲ್ಕು ವಿಷಯಗಳಿದೆ. ಮೊದಲನೇದು, ಅಧಿವೇಶನ ಇರುವಾಗಲೇ ರಾಜ್ಯದ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಲೋಕಭವನ್ ಮುತ್ತಿಗೆ ಕಾರ್ಯಕ್ರಮ ಹಾಕೊಂಡಿರೋದು, ಮತ್ತು ರಾಜ್ಯಪಾಲರಿಗೆ ಭಾಷಣ ಮಾಡಕ್ಕೆ ಬಂದಾಗ ತೋರಿಸಿರೋದ ಅಗೌರವ, ಅವರಿಗೆ ಅಡ್ಡ ಹಾಕಿರೋದು, ಜೊತೆಗೆ ರಾಜ್ಯಪಾಲರ ಮಾತಿಂದ ಈಗಾಗಲೇ ನೆಲದ ಕಾನೂನಾಗಿರುವ VBG ರಾಮ್ಜಿ ಆ ಕಾನೂನು ವಿರುದ್ಧ, ನೆಲದ ಕಾನೂನು ಅದು ವಿರುದ್ಧ ಮಾತಾಡಿಸ್ಲಿಕ್ಕೆ ಪ್ರಯತ್ನ ಪಟ್ಟಿರೋದು, ಜೊತೆಗೆ ಅಬಕಾರಿ ಇಲಾಖೆಯಲ್ಲಿ ನಡೆದಿರೋದು, ಬಳ್ಳಾರಿಯಲ್ಲಿ ನಡೆದಿರೋದು, ಬೇರೆ ಬೇರೆ ಕಡೆದಿರೋ ವಿದ್ಯಮಾನಗಳಿದೆ. ಅದು ವಿರುದ್ಧ ಆಡಳಿತ ಪಕ್ಷ ಸಂಪೂರ್ಣವಾಗಿ ಹೇಗೆ ತನ್ನ ಜವಾಬ್ದಾರಿ ಮಾಡಬೇಕಾದ್ಬಿಟ್ಟು ಬೇರೆ ಎಲ್ಲ ಕೆಲಸ ಮಾಡ್ತಿದ್ದ ಪ್ರತಿಭಟನೆ ಮಾಡೋಕ್ಕೋಸ್ಕರ ಇವತ್ತು NDA BJP ಮತ್ತು JDS ಎಲ್ಲ ಶಾಸಕರು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ಪ್ರಮುಖವಾಗಿ ಅಬಕಾರಿ ಹಗರಣ ಬಹಳ ದೊಡ್ಡ ಮಟ್ಟದಲ್ಲಿ ನಡೆದಿದೆ ಅನ್ನೋಂಥದ್ದು ಸಾಕ್ಷಿಗಳು ಸಿಕ್ಕಿದೆ. ಅಧಿಕಾರಿಗಳನ್ನ ಮಾತ್ರ ಬಂಧನ ಮಾಡಿದ್ದಾರೆ, ಆದರೆ ಸಚಿವರು ಕೂಡ ಈವರೆಗೂ ಕೂಡ ನಾನು ಯಾವುದೇ ತಪ್ಪನ್ನು ಮಾಡಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ನಿನ್ನೆ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಅವರ ಉಸ್ತುವಾರಿ ಜಿಲ್ಲೆಯಲ್ಲಿ ಮಾತಾಡ್ತಾ ನಾನು ಅಸೆಂಬ್ಲಿಯಲ್ಲಿ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಅವರ PNA ಸಿಗಾಕೊಂಡಿರುವಾಗ, ಭಾಳ ಸ್ಪಷ್ಟವಾಗಿ ಆಡಿಯೋ ಬಂದಿರುವಾಗ ಒಂದು ನೈತಿಕ ಜವಾಬ್ದಾರಿ ಅನ್ನೋದು ಇರಬೇಕಾಗಿತ್ತು. ರಾಜಣ್ಣವರು ಏನೋ ಒಂದು ಮಾತು ಹೇಳಿದ್ದಕ್ಕೇನೆ ಅವ್ರನ್ನ ಮೇಲಿಂದ ಆದೇಶ ಬಂತು ಅಂತ ತೆಗೆದಾಕ್ದಾಗ, ಇದೊಂದು ಭಯಂಕರ ಭ್ರಷ್ಟಾಚಾರದ ಪ್ರಕರಣ ಬಂದ ಮೇಲೂ ಕೂಡ ಇವ್ರನ್ನ ತೆಗೆದಾಕ್ತಾ ಇರೋದು, ಇದು ಎಲ್ಲೋ ಒಂದು ರಾಜಕೀಯ, ಇದು ಆಡಳಿತ ಪಕ್ಷದ ತಾರತಮ್ಯ ನೀತಿ ಆಗ್ತದೆ. ಕೂಡಲೇ ಇಷ್ಟೊತ್ತಿಗಾಲೇ ಮುಖ್ಯಮಂತ್ರಿಗಳು ತಗೋಬೇಕಾಗಿತ್ತು. ಸರ್, ಒಂದು ಕಡೆ ತಿಮ್ಮಾಪುರ್ ಅವರು, ಮತ್ತೊಂದು ಕಡೆ ಅವರ ಪುತ್ರ ಇಬ್ಬರು ಕೂಡ ಈ ಹಗರಣದಲ್ಲಿ ಸಿಲುಕಿದ್ದಾರೆ ಅನ್ನೋಂಥದ್ದು ಬಹಳಷ್ಟು ಜನರ ಆರೋಪ. ಅದ್ರ ಜೊತೆಯಲ್ಲಿ ಈಗ ಅಸೋಸಿಯೇಷನ್ ಅವರು ಕೂಡ ಧುಮುಕಿದ್ದಾರೆ. ಸೊ ಇದೆಲ್ಲವೂ ಕೂಡ ನೋಡೋದಾದ್ರೆ ರಾಜೀನಾಮೆ ಪಡ್ಕೊಳ್ಳೋದು ಅಲ್ಲಿ ಬಿಜೆಪಿ ಎಷ್ಟು ಮಟ್ಟಿಗೆ ಯಶಸ್ವಿ ಆಗುತ್ತೆ? ಅಲ್ಲ, ಫಸ್ಟು ನನ್ಗನ್ಸುತ್ತೆ ತಿಮ್ಮಾಪುರ್ ಅವರು ಕೂಡ ಬಹಳ ಅನುಭವಿ ಶಾಸಕರು, ಬಹಳ ಅನುಭವಿ ರಾಜಕೀಯ ನೇತರು. ಇಷ್ಟೆಲ್ಲ ಆಗಿ ಇವಾಗ ಕೇಂದ್ರ ಸರ್ಕಾರಕ್ಕೆ ಅಬಕಾರಿ ಗುತ್ತಿಗೆದಾರರು ಕಂಪ್ಲೇಂಟ್ ಕೊಡೋಕೆ ಹೋಗ್ತಾ ಇರುವಾಗ ಅವರು ತಕ್ಷಣ ರಾಜೀನಾಮೆ ಕೊಡೋದು ಅವರ ದೃಷ್ಟಿಯಿಂದ ಒಳಿತು. ಅಲ್ಲಿಂದ ಆದೇಶ ಒಂದು ರಾಜೀನಾಮೆ ಕೊಡೋಕ್ಕಿಂತ ಎರಡನೇದು, ಮುಖ್ಯಮಂತ್ರಿಗಳು ಕೂಡ ಈ ಪ್ರಕರಣದ ಗಹನತೆ ಅರ್ತು, ಒಟ್ಟು ರಾಜ್ಯ ಸರ್ಕಾರದ ಆಡಳಿತಕ್ಕೆ ಇವತ್ತು ಯಾವ ರೀತಿ ಕಳಂಕ ಬರ್ತಾ ಅರ್ತು, ಅವರು ಕೂಡಲೇ ರಾಜೀನಾಮೆ ತಗೊಳ್ಬೇಕು. ಇದಿಷ್ಟು ಶಾಸಕರಾದಂಥ ಸುರೇಶ್ ಕುಮಾರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್ಕಾರದ ವಿರುದ್ಧ ಇವತ್ತು ಬಿಜೆಪಿ ಮತ್ತು JDS ಜಂಟಿ ಹೋರಾಟವನ್ನು ಮಾಡ್ತಾ ಇದೆ. ನಮ್ಮ ಜೊತೆಯಲ್ಲಿ ಹಿರಿಯ ಶಾಸಕರಾದಂಥ ಸುರೇಶ್ ಕುಮಾರ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದೀರಾ? ಇಲ್ಲಿ ಮೂರ್ನಾಲ್ಕು ವಿಷಯಗಳಿದೆ. ಮೊದಲನೇದು, ಅಧಿವೇಶನ ಇರುವಾಗಲೇ ರಾಜ್ಯದ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಲೋಕಭವನ್ ಮುತ್ತಿಗೆ ಕಾರ್ಯಕ್ರಮ ಹಾಕೊಂಡಿರೋದು, ಮತ್ತು ರಾಜ್ಯಪಾಲರಿಗೆ ಭಾಷಣ ಮಾಡಕ್ಕೆ ಬಂದಾಗ ತೋರಿಸಿರೋದ ಅಗೌರವ, ಅವರಿಗೆ ಅಡ್ಡ ಹಾಕಿರೋದು, ಜೊತೆಗೆ ರಾಜ್ಯಪಾಲರ ಮಾತಿಂದ ಈಗಾಗಲೇ ನೆಲದ ಕಾನೂನಾಗಿರುವ VBG ರಾಮ್ಜಿ ಆ ಕಾನೂನು ವಿರುದ್ಧ, ನೆಲದ ಕಾನೂನು ಅದು ವಿರುದ್ಧ ಮಾತಾಡಿಸ್ಲಿಕ್ಕೆ ಪ್ರಯತ್ನ ಪಟ್ಟಿರೋದು, ಜೊತೆಗೆ ಅಬಕಾರಿ ಇಲಾಖೆಯಲ್ಲಿ ನಡೆದಿರೋದು, ಬಳ್ಳಾರಿಯಲ್ಲಿ ನಡೆದಿರೋದು, ಬೇರೆ ಬೇರೆ ಕಡೆದಿರೋ ವಿದ್ಯಮಾನಗಳಿದೆ. ಅದು ವಿರುದ್ಧ ಆಡಳಿತ ಪಕ್ಷ ಸಂಪೂರ್ಣವಾಗಿ ಹೇಗೆ ತನ್ನ ಜವಾಬ್ದಾರಿ ಮಾಡಬೇಕಾದ್ಬಿಟ್ಟು ಬೇರೆ ಎಲ್ಲ ಕೆಲಸ ಮಾಡ್ತಿದ್ದ ಪ್ರತಿಭಟನೆ ಮಾಡೋಕ್ಕೋಸ್ಕರ ಇವತ್ತು NDA BJP ಮತ್ತು JDS ಎಲ್ಲ ಶಾಸಕರು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ಪ್ರಮುಖವಾಗಿ ಅಬಕಾರಿ ಹಗರಣ ಬಹಳ ದೊಡ್ಡ ಮಟ್ಟದಲ್ಲಿ ನಡೆದಿದೆ ಅನ್ನೋಂಥದ್ದು ಸಾಕ್ಷಿಗಳು ಸಿಕ್ಕಿದೆ. ಅಧಿಕಾರಿಗಳನ್ನ ಮಾತ್ರ ಬಂಧನ ಮಾಡಿದ್ದಾರೆ, ಆದರೆ ಸಚಿವರು ಕೂಡ ಈವರೆಗೂ ಕೂಡ ನಾನು ಯಾವುದೇ ತಪ್ಪನ್ನು ಮಾಡಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ನಿನ್ನೆ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಅವರ ಉಸ್ತುವಾರಿ ಜಿಲ್ಲೆಯಲ್ಲಿ ಮಾತಾಡ್ತಾ ನಾನು ಅಸೆಂಬ್ಲಿಯಲ್ಲಿ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಅವರ PNA ಸಿಗಾಕೊಂಡಿರುವಾಗ, ಭಾಳ ಸ್ಪಷ್ಟವಾಗಿ ಆಡಿಯೋ ಬಂದಿರುವಾಗ ಒಂದು ನೈತಿಕ ಜವಾಬ್ದಾರಿ ಅನ್ನೋದು ಇರಬೇಕಾಗಿತ್ತು. ರಾಜಣ್ಣವರು ಏನೋ ಒಂದು ಮಾತು ಹೇಳಿದ್ದಕ್ಕೇನೆ ಅವ್ರನ್ನ ಮೇಲಿಂದ ಆದೇಶ ಬಂತು ಅಂತ ತೆಗೆದಾಕ್ದಾಗ, ಇದೊಂದು ಭಯಂಕರ ಭ್ರಷ್ಟಾಚಾರದ ಪ್ರಕರಣ ಬಂದ ಮೇಲೂ ಕೂಡ ಇವ್ರನ್ನ ತೆಗೆದಾಕ್ತಾ ಇರೋದು, ಇದು ಎಲ್ಲೋ ಒಂದು ರಾಜಕೀಯ, ಇದು ಆಡಳಿತ ಪಕ್ಷದ ತಾರತಮ್ಯ ನೀತಿ ಆಗ್ತದೆ. ಕೂಡಲೇ ಇಷ್ಟೊತ್ತಿಗಾಲೇ ಮುಖ್ಯಮಂತ್ರಿಗಳು ತಗೋಬೇಕಾಗಿತ್ತು.
ಸರ್ ಒಂದು ಕಡೆ ತಿಮ್ಮಾಪುರ್ ಅವರು ಮತ್ತೊಂದು ಕಡೆ ಅವರ ಪುತ್ರ ಇಬ್ಬರು ಕೂಡ ಈ ಹಗರಣದಲ್ಲಿ ಸಿಲುಕಿದ್ದಾರೆ ಅನ್ನೋಂಥದ್ದು ಬಹಳಷ್ಟು ಜನರ ಆರೋಪ. ಅದ್ರ ಜೊತೆಯಲ್ಲಿ ಈಗ ಅಸೋಸಿಯೇಷನ್ ಅವರು ಕೂಡ ಧುಮುಕಿದ್ದಾರೆ. ಸೊ ಇದೆಲ್ಲವೂ ಕೂಡ ನೋಡೋದಾದ್ರೆ ರಾಜೀನಾಮೆ ಪಡ್ಕೊಳ್ಳೋದ್ರಲ್ಲಿ ಬಿಜೆಪಿ ಎಷ್ಟು ಮಟ್ಟಿಗೆ ಯಶಸ್ವಿ ಆಗುತ್ತೆ? ಅಲ್ಲ ಫಸ್ಟು ನನ್ಗನ್ಸುತ್ತೆ ತಿಮ್ಮಾಪುರ್ ಅವರು ಕೂಡ ಬಹಳ ಅನುಭವಿ ಶಾಸಕರು, ಬಹಳ ಅನುಭವಿ ರಾಜಕೀಯ ನೇತರು. ಇಷ್ಟೆಲ್ಲ ಆಗಿ ಇವಾಗ ಕೇಂದ್ರ ಸರ್ಕಾರಕ್ಕೆ ಅಬಕಾರಿ ಗುತ್ತಿಗೆದಾರರು ಕಂಪ್ಲೇಂಟ್ ಕೊಡೋಕೆ ಹೋಗ್ತಾ ಇರುವಾಗ ಅವರು ತಕ್ಷಣ ರಾಜೀನಾಮೆ ಕೊಡೋದು ಅವರ ದೃಷ್ಟಿಯಿಂದ ಒಳಿತು. ಅಲ್ಲಿಂದ ಆದೇಶ ಒಂದು ರಾಜೀನಾಮೆ ಕೊಡೋಕ್ಕಿಂತ ಇನ್ನು ಎರಡನೇದು, ಮುಖ್ಯಮಂತ್ರಿಗಳು ಕೂಡ ಈ ಪ್ರಕರಣದ ಗಹನತೆ ಅರ್ತು ಒಟ್ಟು ರಾಜ್ಯ ಸರ್ಕಾರದ ಆಡಳಿತಕ್ಕೆ ಇವತ್ತು ಯಾವ ರೀತಿ ಕಳಂಕ ಬರ್ತಾ ಅರ್ತು ಅವರು ಕೂಡಲೇ ರಾಜೀನಾಮೆ ತಗೊಳ್ಬೇಕು. ಇದಿಷ್ಟು ಶಾಸಕರಾದಂಥ ಸುರೇಶ್ ಕುಮಾರ್ ಅವರ ಮಾತು. ಕ್ಯಾಮ್ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್ಕಾರದ ವಿರುದ್ಧ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ಜಂಟಿ ಹೋರಾಟವನ್ನು ಮಾಡ್ತಾ ಇದೆ. ನಮ್ಮ ಜೊತೆಯಲ್ಲಿ ಹಿರಿಯ ಶಾಸಕರಾದಂಥ ಸುರೇಶ್ ಕುಮಾರ್ ಅವರಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದೀರಾ. ಇಲ್ಲಿ 3-4 ವಿಷಯಗಳಿದೆ. ಮೊದಲನೇದು, ಅಧಿವೇಶನ ಇರುವಾಗಲೇ ರಾಜ್ಯದ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಲೋಕಭವನ್ ಮುತ್ತಿಗೆ ಕಾರ್ಯಕ್ರಮ ಹಾಕೊಂಡಿರೋದು, ಮತ್ತು ರಾಜ್ಯಪಾಲರಿಗೆ ಭಾಷಣ ಮಾಡಕ್ಕೆ ಬಂದಾಗ ತೋರಿಸಿರೋದ ಅಗೌರವ, ಅವರಿಗೆ ಅಡ್ಡ ಹಾಕಿರೋದು, ಜೊತೆಗೆ ರಾಜ್ಯಪಾಲರ ಮಾತಿಂದ ಈಗಾಗಲೇ ನೆಲದ ಕಾನೂನಾಗಿರುವ VBG ರಾಮ್ಜಿ ಆ ಕಾನೂನು ವಿರುದ್ಧ, ನೆಲದ ಕಾನೂನು ಅದು ವಿರುದ್ಧ ಮಾತಾಡಿಸ್ಲಿಕ್ಕೆ ಪ್ರಯತ್ನ ಪಟ್ಟಿರೋದು, ಜೊತೆಗೆ ಅಬಕಾರಿ ಇಲಾಖೆಯಲ್ಲಿ ನಡೆದಿರೋದು, ಬಳ್ಳಾರಿಯಲ್ಲಿ ನಡೆದಿರೋದು, ಬೇರೆ ಬೇರೆ ಕಡೆದಿರೋ ವಿದ್ಯಮಾನಗಳಿದೆ. ಅದು ವಿರುದ್ಧ ಆಡಳಿತ ಪಕ್ಷ ಸಂಪೂರ್ಣವಾಗಿ ಹೇಗೆ ತನ್ನ ಜವಾಬ್ದಾರಿ ಮಾಡಬೇಕಾದ್ಬಿಟ್ಟು ಬೇರೆ ಎಲ್ಲ ಕೆಲಸ ಮಾಡ್ತಿದ್ದ ಪ್ರತಿಭಟನೆ ಮಾಡೋಕ್ಕೋಸ್ಕರ ಇವತ್ತು NDA BJP ಮತ್ತು JDS ಎಲ್ಲ ಶಾಸಕರು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ಪ್ರಮುಖವಾಗಿ ಅಬಕಾರಿ ಹಗರಣ ಬಹಳ ದೊಡ್ಡ ಮಟ್ಟದಲ್ಲಿ ನಡೆದಿದೆ ಅನ್ನೋಂಥದ್ದು ಸಾಕ್ಷಿಗಳು ಸಿಕ್ಕಿದೆ. ಅಧಿಕಾರಿಗಳನ್ನ ಮಾತ್ರ ಬಂಧನ ಮಾಡಿದ್ದಾರೆ, ಆದರೆ ಸಚಿವರು ಕೂಡ ಈವರೆಗೂ ಕೂಡ ನಾನು ಯಾವುದೇ ತಪ್ಪನ್ನು ಮಾಡಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ನಿನ್ನೆ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಅವರ ಉಸ್ತುವಾರಿ ಜಿಲ್ಲೆಯಲ್ಲಿ ಮಾತಾಡ್ತಾ ನಾನು ಅಸೆಂಬ್ಲಿಲಿ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಅವರ PNA ಸಿಗಾಕೊಂಡಿರುವಾಗ, ಭಾಳ ಸ್ಪಷ್ಟವಾಗಿ ಆಡಿಯೋ ಬಂದಿರುವಾಗ ಒಂದು ನೈತಿಕ ಜವಾಬ್ದಾರಿ ಅನ್ನೋದು ಇರಬೇಕಾಗಿತ್ತು. ರಾಜಣ್ಣವರು ಏನೋ ಒಂದು ಮಾತು ಹೇಳಿದ್ದಕ್ಕೇನೆ ಅವ್ರನ್ನ ಮೇಲಿಂದ ಆದೇಶ ಬಂತು ಅಂತ ತೆಗೆದಾಕ್ದಾಗ, ಇದೊಂದು ಭಯಂಕರ ಭ್ರಷ್ಟಾಚಾರದ ಪ್ರಕರಣ ಬಂದ ಮೇಲೂ ಕೂಡ ಇವ್ರನ್ನ ತೆಗೆದಾಕ್ತಾ ಇರೋದು, ಇದು ಎಲ್ಲೋ ಒಂದು ರಾಜಕೀಯ, ಇದು ಆಡಳಿತ ಪಕ್ಷದ ತಾರತಮ್ಯ ನೀತಿ ಅಂತಂದ್ರೆ ಕೂಡಲೇ ಇಷ್ಟೊತ್ತಿಗಾಲೇ ಮುಖ್ಯಮಂತ್ರಿಗಳು ತಗೋಬೇಕಾಗಿತ್ತು. ಸರ್, ಒಂದು ಕಡೆ ತಿಮ್ಮಾಪುರ್ ಅವರು ಮತ್ತೊಂದು ಕಡೆ ಅವರ ಪುತ್ರ ಇಬ್ಬರು ಕೂಡ ಈ ಹಗರಣದಲ್ಲಿ ಸಿಲುಕಿದ್ದಾರೆ ಅನ್ನೋಂಥದ್ದು ಬಹಳಷ್ಟು ಜನರ ಆರೋಪ. ಅದ್ರ ಜೊತೆಯಲ್ಲಿ ಈಗ ಅಸೋಸಿಯೇಷನ್ ಅವರು ಕೂಡ ಧುಮುಕಿದ್ದಾರೆ. ಸೊ ಇದೆಲ್ಲವೂ ಕೂಡ ನೋಡೋದಾದ್ರೆ ರಾಜೀನಾಮೆ ಪಡ್ಕೊಳ್ಳೋದ್ರಲ್ಲಿ ಬಿಜೆಪಿ ಎಷ್ಟು ಮಟ್ಟಿಗೆ ಯಶಸ್ವಿ ಆಗುತ್ತೆ? ಅಲ್ಲ ಫಸ್ಟು ನನ್ಗನ್ಸುತ್ತೆ ತಿಮ್ಮಾಪುರ್ ಅವರು ಕೂಡ ಬಹಳ ಅನುಭವಿ ಶಾಸಕರು, ಬಹಳ ಅನುಭವಿ ರಾಜಕೀಯ ನೇತರು. ಇಷ್ಟೆಲ್ಲ ಆಗಿ ಇವಾಗ ಕೇಂದ್ರ ಸರ್ಕಾರಕ್ಕೆ ಅಬಕಾರಿ ಗುತ್ತಿಗೆದಾರರು ಕಂಪ್ಲೇಂಟ್ ಕೊಡೋಕೆ ಹೋಗ್ತಾ ಇರುವಾಗ ಅವರು ತಕ್ಷಣ ರಾಜೀನಾಮೆ ಕೊಡೋದು ಅವರ ದೃಷ್ಟಿಯಿಂದ ಒಳಿತು. ಅಲ್ಲಿಂದ ಆದೇಶ ಒಂದು ರಾಜೀನಾಮೆ ಕೊಡೋಕ್ಕಿಂತ ಇನ್ನು ಎರಡನೇದು, ಮುಖ್ಯಮಂತ್ರಿಗಳು ಕೂಡ ಈ ಪ್ರಕರಣದ ಗಹನತೆ ಅರ್ತು ಒಟ್ಟು ರಾಜ್ಯ ಸರ್ಕಾರದ ಆಡಳಿತಕ್ಕೆ ಇವತ್ತು ಯಾವ ರೀತಿ ಕಳಂಕ ಬರ್ತಾ ಅರ್ತು ಅವರು ಕೂಡಲೇ ರಾಜೀನಾಮೆ ತಗೊಳ್ಬೇಕು. ಇದಿಷ್ಟು ಶಾಸಕರಾದಂಥ ಸುರೇಶ್ ಕುಮಾರ್ ಅವರ ಮಾತು. ಕ್ಯಾಮ್ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.